ಯಾಕೆ ಹೇಳ್ತಾ ಇದ್ದೇನೆ, 80 ಲಕ್ಷ ವಿದ್ಯಾರ್ಥಿಗಳೇನು ಉಳಿತಾ ಇದ್ದಾರೆ, ಇವ್ರನ್ನ ಟಾರ್ಗೆಟ್ ಮಾಡಿಕೊಂಡು ದೇರ್ ಲಾಟ್ ಆಫ್ ಕಂಪ್ನೀಸ್ ಓಕೆ ಹೂ ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಲೈಕ್. ನೋಡಿ, ನೀವು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿ, ಆ ವಿಡಿಯೋ ನೋಡಿದ್ರೆ ರೈಟ್, ನೆಕ್ಸ್ಟ್ ಅದನ್ನು ಬಂದ್ ಮಾಡಿಡಿ, ದೆನ್ 10 ವಿಡಿಯೋ ಅಂತ ಬರ್ತವೆ. ನಿನಗಿಂತ ಹೆಚ್ಚಿಗೆ ಆ ಕಂಪ್ನಿಗಳಿಗೆ ಗೊತ್ತಿದೆ, ನಿನ್ಗಿಂತ ಹೆಚ್ಚಿಗೆ ಫೇಸ್ಬುಕ್ನವ್ರಿಗೆ ಗೊತ್ತಿದೆ. ಫೇಸ್ಬುಕ್ನಲ್ಲಿ ದೇರ್ ಆರ್ ಸಂಬಡಿ ಕಾಲ್ಡ್ ಅಟೆನ್ಷನ್ ಮ್ಯಾನೇಜರ್ಸ್ ಅಂತಿದ್ದಾರೆ ಇವತ್ತು. ಫೇಸ್ಬುಕ್ನಲ್ಲಿ ಹೈಯೆಸ್ಟ್ ಪೇಡ್ ಸ್ಯಾಲರಿ ಯಾರಿಗಪ್ಪ ಅಂದರೆ HR ಮ್ಯಾನೇಜರ್, ಆಪರೇಷನ್ ಮ್ಯಾನೇಜರ್ ಇಲ್ಲ. ಹೈಯೆಸ್ಟ್ ಪೇಡ್ ಸ್ಯಾಲರಿ ಯಾರಿಗೆ ಅಂದರೆ ಅಟೆನ್ಷನ್ ಮ್ಯಾನೇಜರ್ಸ್. ಇವ್ರ ಕೆಲಸ ಏನು ಸರ್? ಅಟೆನ್ಷನ್ ಮ್ಯಾನೇಜರ್ ಅಂದರೆ ಒಬ್ಬ ವ್ಯಕ್ತಿ ನನ್ನನ್ನು ನೋಡ್ತಾ ಇದ್ದಾನೆ ಅಂದರೆ, ಫೇಸ್ಬುಕ್ ಅನ್ನು ನೋಡ್ತಾ ಇದ್ದಾನೆ ಅಂದರೆ ಕಂಟಿನ್ಯೂಸ್ ಆಗಿ ನಾನು ನೋಡಬೇಕು, ಭಾಳ ತನಕ ನೋಡ್ಬೇಕಂದ್ರೆ ಏನು ಮಾಡಬೇಕು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ, ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ರಿಸರ್ಚ್ ಮಾಡ್ತಾ ಇದ್ರಿ, ಇವ ಏನಿದೆ, ಏನು ಇಂಟ್ರೆಸ್ಟ್ ಇದೆ. ಅದಕ್ಕೆ ನೋಡಿ, ನಿಮ್ಮ ಫೇಸ್ಬುಕ್ ರಾತ್ರಿ ನೀವು ಸ್ಟಾರ್ಟ್ ಮಾಡಿದ್ರೆ ಮಲ್ಕೊಂಡಿರ್ತೀರಾ, ಜಸ್ಟ್ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ 28 ನಿಮಿಷ ನಿಮ್ಗೆ ಜಕೊಂಡು ಹೋಗುತ್ತೆ ಅದು. ಇವತ್ತು ರಿಸರ್ಚ್ ಸೇಸ್ 28 minutes ಆ್ಯಂಡ್ ಇಟ್ ವಿಲ್ ಗೋ ಫಾರ್ 45 minutes. ಇನ್ನೊಂದು ಸ್ವಲ್ಪ ದಿವಸದಲ್ಲಿ 45 ನಿಮಿಷ ಮಾಡ್ತಾರೆ. ಅಂದರೆ ಒಂದ್ಸಲ ಫೇಸ್ಬುಕ್ ಓಪನ್ ಮಾಡಿದ್ರೆ 45 ನಿಮಿಷ, ಗೊತ್ತಾಯ್ತಾ? ರೈಟ್, ಐ ಆಮ್ ನಾಟ್ ಅಗೇನ್ಸ್ಟ್ ಟೆಕ್ನಾಲಜಿ, ಅವನ್ನೆಲ್ಲ ಬಿಡಿಸ್ಬಿಡಿ, ತೆಗೆದೋಗೋದ್ಬಿಡಿ. ಇಲ್ಲ, ನಿಮ್ಮ ಮಕ್ಕಳ ಫ್ಯೂಚರ್ ಇರೋದೇ ಮೊಬೈಲ್ನಲ್ಲಿ, ಬಿಡ್ಸಕ್ಕೆ ಬರೋದಿಲ್ಲ. ಅದ್ರಾಗ ಏನೇ ತೋರಿಸ್ಬೇಕು, ಯಾರು ತೋರಿಸೋರು?